ಮಗುವೆ ನನ್ನ ಒಗಟ ಕೇಳು ಅದೇನೆಂದು ಹೇಳು ಇರುಳ ಜೊತೆ ಯಾವುದು ಕಣ್ಣ ಸುಖ ಯಾವುದು ಯಾವ್ದು ಮಕ್ಕಳೇ ನಿದ್ರೆ. So I hope you all had a very good quality sleep. You all are energetic and enthusiastic to listen to my class. Welcoming you all to PW Kannada 9th and 10th channel and the batch Yatharth. So now yav chapter discussion ಮಾಡ್ತಾ ಇದೀವಿ? Second chemistry chapter, that is matter around us pure. ಅದರಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ನ ನಾವು ಕವರ್ ಮಾಡಿದ್ದೀವಿ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಇಂಟೆಕ್ಸ್ ಜೊತೆಗೆ ಕೆಲವೊಂದು ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವೆಶನ್ಸ್ನ ನಾನು ತಗೊಂಡಿದ್ದೆ ಟು ಸಾಲ್ವ್ ಪ್ರಾಬ್ಲಮ್ಸ್. ಐ ಹೋಪ್ ಯು ಆಲ್ರೆಡಿ ಹ್ಯಾವ್ ವಾಚ್ ದಟ್ ವಿಡಿಯೋ. ಇಲ್ವಾ ಒಂದ್ಸಲ ಹೋಗಿ ನೋಡಿ ಬನ್ನಿ. ಏನಾದರೂ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಟೇಕ್ ದ ನೋಟ್ಸ್. ಬಟ್ ಈ ವಿಡಿಯೋದಲ್ಲಿ ವಿಲ್ ಬಿ ಫೋಕಸಿಂಗ್ ಆನ್ ಆಲ್ ದಿ NCERT questions. ಸೊ ಗೆಟಿಂಗ್ ಬ್ಯಾಕ್ ಟು ವಾಟ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಕ್ಲಾಸ್ನಲ್ಲಿ there was a question called as identify the following or categorize the following as mixture, impure substance, mixture or impure substance or pure substance, compounds, elements antala heli. So like coal anna I had considered as element, but adu fine refined coal anna element anta helbodu. Naturally coal is not a pure substance. It is a mixture of different elements such as hydrogen, nitrogen, sulfur and different organic compounds, moisture. So avugala elladradu mixture na coal anta heli kariteve. Hagagi it should be considered as what? As mixture. Idu ondu add-on point ಆಗಿರುತ್ತೆ. This is related to your previous class. So same question we are discussing even today's class as well. So our NCERT exercise ನಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ let's focus on NCERT exercise question from 2 to 11. ಅಯ್ಯೋ ಮ್ಯಾಮ್ ಫಸ್ಟ್ ಕ್ವೆಶನೇ ಮರ್ತ್ಬಿಟ್ರಲ್ಲ ಅಂತ ಹೇಳಿ ಕೇಳ್ತಿದ್ದೀರಾ? ಸೊ ಫಸ್ಟ್ ಕ್ವೆಶನ್ ಇಸ್ ರಿಲೇಟೆಡ್ ಟು ಸಪ್ರೇಷನ್ ಟೆಕ್ನಿಕ್ಸ್. ಆಯಿತಾ? ಸೊ ಸಪ್ರೇಷನ್ ಟೆಕ್ನಿಕ್ಸ್ ನಿಮ್ಮ ಸಿಲೆಬಸ್ಸಿಂದ ಅವರು ಲಾಸ್ಟ್ ಅಂದರೆ ಒಂದು 2 ವರ್ಷದಿಂದ ಅವರು ಡಿಲೀಟ್ ಮಾಡಿದ್ದಾರೆ ಆ ಟೆಕ್ನಿಕ್ಸನ್ನು. ಹಾಗಾಗಿ ವಿಲ್ ನಾಟ್ ಟಚ್ ದ ಫಸ್ಟ್ ಕ್ವೆಶನ್. ದೇ ವಿಲ್ ಡೆಫಿನೆಟ್ಲಿ ನಾಟ್ ಆಸ್ಕ್ ದ್ಯಾಟ್ ಫಾರ್ ಯು ಇನ್ ದ ಎಕ್ಸಾಮಿನೇಷನ್. ಸೊ ಸೆಕೆಂಡ್ ಕ್ವೆಶನಿಂದ ನಾವು ಸ್ಟಾರ್ಟ್ ಮಾಡೋಣ. ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಬಿಸಿನೀರೆಲ್ಲ ಕುಡಿದು ನೀವು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ನಲ್ಲಿ ನಿಮ್ಮ ಅಪ್ಪ ಅಮ್ಮ ಅಥವಾ ಕೇರ್ ಟೇಕರ್ಸ್ ಬಂದ್ಬಿಟ್ಟು ನಿಮಗೆ ಟೀ ಅಥವಾ ಕಾಫಿ ಅಥವಾ ಮಿಲ್ಕ್ ಏನಾದರೂ ಕೊಡ್ಬೋದು. ಬಟ್ ಈ ಒಂದು 9th ಸ್ಟ್ಯಾಂಡರ್ಡ್ ನಿಮ್ಮ ಜರ್ನಿಯಲ್ಲಿ ಒಂದ್ಸಲ ಆದರೂ ನೀವು ಟೀ ಆರ್ ಕಾಫಿಯನ್ನು ಟೇಸ್ಟ್ ಮಾಡಿರ್ತೀರ. ಹಾಗಾದರೆ ಕ್ವೆಶ್ಚನ್ ಇಸ್, ನೀವು ಟೀ ಪ್ರಿಪ್ರೇಷನ್ ಮಾಡೋದನ್ನು ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಕೇಳಿ ಹೇಗೆ ಮಾಡ್ತಾರೆ ಅಂತೇಳಿ. ಅದರಲ್ಲಿ ಐಡೆಂಟಿಫೈ ವಾಟ್ ಇಸ್ ಸಾಲ್ವೆಂಟ್, ವಾಟ್ ಈಸ್ ಸೊಲ್ಯೂಟ್, ವಾಟ್ ಈಸ್ ಸೊಲ್ಯೂಷನ್, ಡಿಸಾಲ್ವ್ ಅಂತ ಹೇಳುವಂತಹ ಟೆಕ್ನಿಕನ್ನು ಹೇಗೆ, ಅಂದರೆ ಟೆಕ್ನಿಕಲ್ ವರ್ಡನ್ನು ಹೇಗೆ ಅಪ್ಲಿಕೇಬಲ್ ಮಾಡ್ತೀರಾ, ಮತ್ತು ಇನ್ಸಾಲ್ಯುಬಲ್, ಫಿಲ್ಟ್ರೇಟ್, ರೆಸಿಡ್ಯೂ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್. ಅಯ್ಯೋ ಮ್ಯಾಮ್ ಏನ್ರಿ ಇದೆಲ್ಲ, ಟೀ ಕುಡಿಯೋದೇ ಎಷ್ಟು ಆರಾಮ್, ಅದರಲ್ಲಿ ಇದೆಲ್ಲ ಥಿಂಕ್ ಬೇರೆ ಮಾಡಬೇಕಾ ನಾವು, ಆ ಮೂಡೇ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತೀರಾ? ಖಂಡಿತ ಇಲ್ಲ. ಬಿಕಾಸ್ ಇಟ್ಸ್ ಈಸಿ. ಚೆಕ್ ಮಾಡೋಣವಾ ಹೇಗೆ ಅಂತ. ನೀವು ಒಂದು ಅರ್ಧ ಲೀಟ್ರು ಟೀ ಪ್ರಿಪೇರ್ ಮಾಡ್ತೀರಾ ಅಂತೇಳಿ ಅಂದ್ಕೊಳ್ಳಿ. ಅರ್ಧ ಲೀಟ್ರು ಟೀ ಪ್ರಿಪೇರ್ ಮಾಡಬೇಕಾದ್ರೆ 200 ಅರ್ಧ ಲೀಟ್ರ್ ಅಂತ ಹೇಳಿದರೆ ಒಂದು ಅರ್ಧ ಲೀಟ್ರ್ ಬೇಡ, 1/4 ಲೀಟ್ರ್ ಟೀಯನ್ನು 250 ml ಟೀಯನ್ನು ಪ್ರಿಪೇರ್ ಮಾಡ್ತೀರಾ. ಆಯಿತಾ? ಸೊ 1/4 ಲೀಟ್ರ್ ಟೀ ಪ್ರಿಪೇರ್ ಮಾಡೋ ಟೈಮ್ನಲ್ಲಿ ಒಂದು 150 ml ಅಷ್ಟು ವಾಟರ್ನ ತಗೊಳ್ಳಿ. ಸೊ ಟೇಕ್ ಅ ವೆಸಲ್, ಕನ್ಸಿಡರ್ 150 ml ಆಫ್ ವಾಟರ್ ಇನ್ ಅ ವೆಸಲ್. ಆ ವೆಸಲಲ್ಲಿ ಬರೀ ವಾಟರ್ ಅಷ್ಟೇ ತಗೊಳ್ತೀರಾ. ಸೊ ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಆ್ಯಂಡ್ ಯು ಹ್ಯಾವ್ ಟೇಕನ್ ಇನ್ ಅ ಲಾರ್ಜ್ ಕ್ವಾಂಟಿಟಿ. ಸೊ ಯಾವ ಸಬ್ಸ್ಟೆನ್ಸನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ತಗೊಳ್ತಿರೋದನ್ನು ನೀವು ಪರ್ಟಿಕ್ಯುಲರ್ ಆಗಿ ಸಾಲ್ವೆಂಟ್ ಅಂತ ಹೇಳಿ ಕರಿತೀರಾ. ಓಕೆ, ವಾಟರ್ ತೊಗೊಂಡು ಏನು ಮಾಡ್ತೀರಾ? ಗ್ಯಾಸ್ ಹೊತ್ಸ್ರಿ, ಒಲೆ ಒರೆಸ್ರಿ, ಬಾಯ್ಲ್ ಆಗಲಿ ಅದು. ಕರೆಕ್ಟ್? ಸೊ ಇವಾಗ ವಾಟರ್ ಬಾಯ್ಲ್ ಆಗ್ತಾ ಇದೆ. ಟೀ ಪ್ರಿಪೇರ್ ಮಾಡಬೇಕು. ನಿಮಗೆ ಮೇಯ್ನಾಗಿ ಏನು ಬೇಕು? ಟೀ ಪೌಡರ್ ಬೇಕಾ? ಎಸ್. ಶುಗರ್ ಬೇಕಾ? ಎಸ್. ಬ್ಲ್ಯಾಕ್ ಟೀ ಬೇಕಾ, ಮಿಲ್ಕ್ ಟೀ ಬೇಕಾ ಅಂತ ಹೇಳೋದ್ರ ಮೇಲೆ ನೀವು ಮಿಲ್ಕನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ಸೇ ದ್ಯಾಟ್ ನೀವು ಮಿಲ್ಕ್ ಟೀಯನ್ನು ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿ. ಆಯಿತಾ? ಬ್ಲ್ಯಾಕ್ ಟೀ ಅಲ್ಲ, ಮಿಲ್ಕ್ ಹಾಕಿರುವಂಥ, ಹಾಲು ಹಾಕಿರುವಂತಹ ಟೀ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇವಾಗ ಅಲ್ಲಿ ಶುಗರ್ ಆ್ಯಡ್ ಮಾಡ್ತೀರಾ ಮತ್ತು ಟೀ ಪೌಡರ್, ಅದನ್ನು ಟೀ ಲೀವ್ಸ್ ಅಂತ ಹೇಳಿ ಕರಿತೀವಿ. ಆಯಿತಾ? ಟೀ ಪೌಡರ್, ಶುಗರು, ಮಿಲ್ಕ್ ಇವಿಷ್ಟು ಕೂಡ ನೀವು ಕಡಿಮೆ ಪ್ರಮಾಣ. ಸಿ, ಲುಕ್ ಎಟ್ ದ ವಾಟರ್ ಕ್ವಾಂಟಿಟಿ 150 ml. ವಾಟ್ ಇಸ್ ದ ಕ್ವಾಂಟಿಟಿ ಆಫ್ ಮಿಲ್ಕ್? 100 ml. ಸೊ ಈ 3 ಸಬ್ಸ್ಟೆನ್ಸಸ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ತೀನಿ. ಸೊ ಐ ಮಸ್ಟ್ ಕಾಲ್ ದೆಮ್ ಆಸ್ ವಾಟ್? ಸೊಲ್ಯೂಟ್. ಕರೆಕ್ಟ್, ಯು ಗೆಸ್ಡ್ ಇಟ್ ಪ್ರಾಪರ್ಲಿ. ಸೊ ಸೊಲ್ಯೂಟ್ ಅಂತ ಹೇಳ್ತೀರಾ. ಸೊ ಯು ಹ್ಯಾವ್ ಕನ್ಸಿಡರ್ಡ್ ದ ವರ್ಡ್ ಸಾಲ್ವೆಂಟ್ ಕನ್ಸಿಡರ್ ಮಾಡಿದ್ರಿ, ಸೊಲ್ಯೂಟ್ ಕನ್ಸಿಡರ್ ಮಾಡಿದ್ರಿ.
ಆಯ್ತಾ. ನಾವು ಬಾಯ್ಲ್ ಇಟ್ ಅಗೇನ್ ಫಾರ್ ಫ್ಯೂ ಮಿನಿಟ್ಸ್ ಸೊ ದ್ಯಾಟ್ ಶುಗರ್ ವಿಲ್ ಡಿಸಾಲ್ವ್ ಇನ್ ದ ಸೊಲ್ಯೂಷನ್. ಈಗ ಸೊಲ್ಯೂಟ್ ಟು ಸಾಲ್ವೆಂಟ್ ಇದು ಕಾಂಬಿನೇಷನ್, ಯು ಕಾಲ್ ಇಟ್ ಆಸ್ ವಾಟ್, ಸೊಲ್ಯೂಷನ್. ಸೊ ಇನ್ ದಟ್ ಸೊಲ್ಯೂಷನ್ ವಾಟ್ ಈಸ್ ಗೆಟಿಂಗ್ ಡಿಸಾಲ್ವ್ಡ್? ಮಿಲ್ಕ್ ಕೂಡ ಡಿಸಾಲ್ವ್ ಆಗುತ್ತೆ, ಶುಗರ್ ಕೂಡ ಡಿಸಾಲ್ವ್ ಆಗುತ್ತೆ. ಬಟ್ ಶುಗರ್ ಇಸ್ ಅ ಸಾಲಿಡ್ ಸಬ್ಸ್ಟೆನ್ಸ್, ಹಾಗಾಗಿ ಮಿಲ್ಕ್ ಮಿಕ್ಸ್ ಆಗುತ್ತೆ ಅಂತ ಹೇಳ್ತೀನಿ, ಶುಗರ್ ಅನ್ನ ಡಿಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಡಿಸಾಲ್ವಿಂಗ್ ಇಸ್ ಸಮಥಿಂಗ್, ಅ ವರ್ಡ್ ಯು ಯೂಸ್ ಇಟ್ ಫಾರ್ ಅ ಸೊಲ್ಯೂಟ್, ಸಾಲಿಡ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು, ರೈಟ್. ಇಫ್ ಬೋತ್ ದ ಸೊಲ್ಯೂಷನ್ಸ್ ಆರ್ ಲಿಕ್ವಿಡ್ ಆದ್ರೆ ಅದು ಮಿಕ್ಸ್ ಆಗುತ್ತೋ ಇಲ್ವೋ ಅಂತ ಹೇಳೋ ವರ್ಡ್ಸ್ ಯೂಸ್ ಮಾಡ್ತೀರಾ, ಕರೆಕ್ಟ್ ತಾನೆ? ಸೊ ಇವಾಗ ಶುಗರ್ ಡಿಸಾಲ್ವ್ ಆಯ್ತು, ಸೊ ಯು ಹ್ಯಾವ್ ಯೂಸ್ ಅ ವರ್ಡ್ ಡಿಸಾಲ್ವ್, ಆಯ್ತಾ. ಸಾಲ್ಯುಬಲ್ ಆಗುತ್ತೆ ಅಂತಲೂ ಕೂಡ ನೀವು ಯೂಸ್ ಮಾಡಿದ್ರೆ, ಆಸ್ ಶುಗರ್ ಇಸ್ ಸಾಲ್ಯುಬಲ್. ನಾವು ಫಿಲ್ಟರ್ ದ ಸೊಲ್ಯೂಷನ್. ಇವಾಗ ಟೀ ಅದಷ್ಟು ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀರಾ ನೀವು, ಟೀ ವೆಸಲನ್ನು, ಆ ಟೀ ಪಾತ್ರೆಯನ್ನು ಬಾಯ್ಲ್ ಮಾಡ್ತಿರ್ತೀರ. ಅವಾಗ ಆ ಟೀ ಪೌಡ್ರ್ ಒಳಗಡೆ ಇರುವಂತಹ ಎಲ್ಲ ಸ್ಟ್ರಾಂಗ್ ಕೆಮಿಕಲ್ಸ್ ಏನಾಗುತ್ತೆ ಆ ಮಿಲ್ಕ್ ಮಿಕ್ಸ್ಡ್ ಸೊಲ್ಯೂಷನ್ಗೆ ಇಳಿದೋಗುತ್ತೆ. ಟೀದು ಕಲರ್, ಮಿಲ್ಕ್ ಕಲರ್ ವಾಸ್ ವೈಟ್, ಆ ಟೀ ಪೌಡರ್ ಹಾಕಿದ ತಕ್ಷಣ ಡಿಕಾಕ್ಷನ್ ಆ ಟೀ ಒಳಗಡೆ ಹೋಗಬೇಕಾದ್ರೆ ಕಲರ್ ಚೇಂಜಸ್ ಇನ್ ಟು ಬ್ರೌನ್. ಕೆಲವ್ರಿಗೆ ಸ್ಟ್ರಾಂಗ್ ಚಾಯ್ ಬೇಕಾಗುತ್ತೆ, ಕೆಲವ್ರಿಗೆ ಮೀಡಿಯಮ್ ಚಾಯ್ ಬೇಕಾಗುತ್ತೆ. ಸೊ ಅವ್ರದ್ದು ಫ್ಲೇವರಬಲ್ ಅಥವಾ ಅವ್ರದ್ದು ಕಂಡೀಷನ್ ಥರ ನೀವೇನು ಮಾಡ್ತೀರಾ, ಆ ಚಾಯನ್ನು ಪ್ರಿಪೇರ್ ಮಾಡ್ತೀರಾ, ಬಾಯ್ಲ್ ಮಾಡೋದನ್ನ ನೀವು ಆಫ್ ಮಾಡ್ತೀರಾ. ಸೊ ಇವಾಗ ಏನು ಅಬ್ಸರ್ವ್ ಮಾಡ್ತೀರಾ, ಒನ್ಸ್ ಯು ಸ್ಟಾಪ್ ಬಾಯ್ಲಿಂಗ್ ದ ಸೊಲ್ಯೂಷನ್, ಆ ಟೀ ಪೌಡರ್ಗಳು ಹಾಗೆ ಇರುತ್ತೆ, ಅದನ್ನ ತಗೊಂಡೋಗಿ ಹಾಗೆ ಸರ್ವ್ ಮಾಡಿದ್ರೆ ಕುಡಿಯೋರಿಗೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಆಬ್ವಿಯಸ್ಲಿ ನೀವು ಫಿಲ್ಟರ್ ಮಾಡ್ಬೇಕು ತಾನೆ, ಸೊ ಫಿಲ್ಟರ್ ಮಾಡ್ತೀರಾ. ಸೊ ಯು ಯೂಸ್ ಅ ವರ್ಡ್ ಹಿಯರ್, ಫಿಲ್ಟರ್. ಫಿಲ್ಟ್ರೇಟ್ ಅಂತ ಹೇಳುವಂಥದ್ದು ಏನು ಅಂತ ಹೇಳ್ತೀನಿ ನಾನು. ಫಿಲ್ಟರ್ ಅಂತ ಹೇಳಿದ್ರೆ ಏನು, ಸಪ್ರೇಷನ್, ಇಟ್ ಇಸ್ ಅ ಸಪ್ರೇಷನ್ ಟೆಕ್ನಿಕ್ ಅಗೇನ್. ಬಟ್ ಸ್ಟಿಲ್ ನಾನು ಯಾಕೆ ಕ್ವೆಶನ್ ತಗೊಂಡ್ರೆ ಸಾಲ್ವೆಂಟ್ ಸೊಲ್ಯೂಟ್ ಅಂತ ಹೇಳೋದು ಯು ಹ್ಯಾವ್ ಕನ್ಸಿಡರ್ಡ್ ಆಸ್ ಅ ಪಾರ್ಟ್ ಆಫ್ ಬೈನರಿ ಸೊಲ್ಯೂಷನ್, ಬೈನರಿ ಮಿಕ್ಸ್ಚರ್ ವಿಚ್ ಕಮ್ಸ್ ಇನ್ ಹೋಮೋಜಿನಿಯಸ್ ಸೊಲ್ಯೂಷನ್. ಕಲ್ತಿದ್ದೀರಾ ತಾನೆ ಸೊಲ್ಯೂಷನ್ ಬಗ್ಗೆ? ಹೋಮೋಜಿನಿಯಸ್ ಮಿಕ್ಸ್ಚರ್ ಕೆಳಗೆ ಸೊಲ್ಯೂಷನ್ ಅಲ್ಲಿ ಎರಡು ಕಾಂಪೊನೆಂಟ್ ಬೈನರಿ ಸೊಲ್ಯೂಷನ್ಸ್ ಆಗಿರುತ್ತೆ, ಎರಡು ಕಾಂಪೊನೆಂಟ್ಸ್ ಇದ್ರೆ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಆಗಿರುತ್ತೆ ಅಂತೆಲ್ಲ ಹೇಳಿ ಕಲ್ತಿದ್ದೀರಾ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಹ್ಯಾವ್ ಕನ್ಸಿಡರ್ಡ್ ದಿಸ್ ಕ್ವೆಶನ್. ಫಿಲ್ಟರ್ ಮಾಡ್ತೀರಾ, ಫಿಲ್ಟರ್ ಮಾಡ್ಬೇಕಾದ್ರೆ ಟೀ ಪೌಡರ್ದು ಏನು ಹಾಕಿರ್ತೀರಾ, ಟೀ ಲೀವ್ಸ್ ಅಂತ ಏನು ಕರಿತೀವಿ, ದ್ಯಾಟ್ ವಿಲ್ ಸ್ಟೇ ಆನ್ ದ ಫಿಲ್ಟರ್. ಸ್ಟೇನ್ ಏನಿರುತ್ತೆ, ಸ್ಟೇನರ್ ಅದ್ರ ಮೇಲಿರುತ್ತೆ. ಸೊ ಅದನ್ನ ಫಿಲ್ಟ್ರೇಟ್ ಅಂತ ಅದನ್ನ ರೆಸಿಡ್ಯೂ ಅಂತ ಹೇಳಿ ಕರಿತೀರಾ. ನೀವು ಟೀ ಏನು ಸೋಸ್ತೀರಾ ನೋಡಿ, ವಾಟ್ ಎವರ್ ಯು ಗೆಟ್ ಔಟ್ ಆಫ್ ದಟ್ ಫಿಲ್ಟ್ರೇಟ್, ಫಿಲ್ಟ್ರೇಟ್ ಅಂತ ಹೇಳುವಂಥದ್ದು ಇಸ್ ಸಮಥಿಂಗ್ ವಿಚ್ ಯು ಗೆಟ್ ಆಫ್ಟರ್ ಫಿಲ್ಟರಿಂಗ್. ಸೊ ಆಫ್ಟರ್ ಫಿಲ್ಟರಿಂಗ್ ನಿಮ್ಗೆ ಏನು ಸಿಗುತ್ತೆ, ಆ ವೆಸಲ್ನಲ್ಲಿ ಏನು ಕಲೆಕ್ಟ್ ಮಾಡ್ತೀರಾ, ಚಾಯ್ ಕಲೆಕ್ಟ್ ಮಾಡ್ತೀರಾ. ಸೊ ಚಾಯ್ ಆರ್ ಟೀ ಇಸ್ ಕನ್ಸಿಡರ್ಡ್ ಆಸ್ ಫಿಲ್ಟ್ರೇಟ್. ಇನ್ಸಾಲ್ಯುಬಲ್ ಆಗಿರುವಂತಹ ಟೀ ಪೌಡರ್, ಸೊ ಯು ಯೂಸ್ ಅ ವರ್ಡ್ ಇನ್ಸಾಲ್ಯುಬಲ್ ಹಿಯರ್, ಇನ್ಸಾಲ್ಯುಬಲ್ನು ಯೂಸ್ ಮಾಡಿದ್ದೀರಾ, ಅದನ್ನು ನೀವೇನು ಮಾಡ್ತೀರಾ, ಟೀ ಲೀವ್ಸ್ಗೆ ಕಂಪೇರ್ ಮಾಡ್ತೀರಾ. ಸೊ ಏನದು ಉಳ್ಕೊಳ್ಳುತ್ತೆ ಅದನ್ನು ರೆಸಿಡ್ಯೂ, ವಾಟ್ ಎವರ್ ವಿಲ್ ಲೆಫ್ಟ್ ಬಿಹೈಂಡ್ ಇನ್ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರೆಸಿಡ್ಯೂ. ಸೊ ಟೀ ಫಿಲ್ಟರಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸಪೋಸ್ ಇಫ್ ಐ ಕೀಪ್ ಅ ಫಿಲ್ಟರ್ ಕೋನ್, ಇಲ್ಲಿ ಏನು ಉಳ್ಕೊಳ್ಳುತ್ತೆ ನೋಡಿ ಟೀ ಪೌಡರ್ಸ್, ದಟ್ ಇಸ್ ಕಾಲ್ಡ್ ಆಸ್ ರೆಸಿಡ್ಯೂ. ಏನು ಕಲೆಕ್ಟ್ ಮಾಡ್ತೀರಾ ನೋಡಿ ಸೊಲ್ಯೂಷನ್, ದಟ್ ಇಸ್ ಕಾಲ್ಡ್ ಆಸ್ ಫಿಲ್ಟ್ರೇಟ್. ಸೊ ಫಿಲ್ಟ್ರೇಟ್ ಟು ರೆಸಿಡ್ಯೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಅಗೇನ್ ದಿಸ್ ಕಮ್ಸ್ ಇನ್ ದ ಡಿಲೀಟೆಡ್ ಸಿಲೆಬಸ್, ಹಾಗಾಗಿ ಜಾಸ್ತಿ ನಾನು ಫೋಕಸ್ ಮಾಡಲ್ಲ ಅಲ್ಲಿಗೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, 4 or 5 mark question and a short question for all of your exam, FA1, FA2, midterm exams, pre-board exams, ಎಲ್ಲದಕ್ಕೂ ಕೂಡ ಈ ಕ್ವೆಶನ್ನ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನು ಕ್ವೆಶನ್, ಪ್ರಜ್ಞಾ ಅಂತ ಹೇಳುವ ಒಂದು ಸ್ಟೂಡೆಂಟ್, ಪ್ರಜ್ಞಾ ಟೆಸ್ಟೆಡ್ ದ ಸಾಲ್ಯುಬಿಲಿಟಿ ಆಫ್ 3 different substances at temperature, at different temperature like 283, 293, 313, 333, 353. Okay, collected the data as given below. So ishtu data ಕೊಟ್ಟಿದ್ದಾರೆ ಅವರು. ಸೊ ಪ್ರತಿ ಸಾಲ್ಟ್, she has taken 4 different salt, potassium nitrate, sodium chloride, ನೀವು ಫೆಮಿಲಿಯರ್ ಇದ್ದೀರಾ. ಸೇಮ್ ವೇ ಪೊಟ್ಯಾಷಿಯಂ ನೈಟ್ರೇಟ್ ಕೂಡ ನೀವು ವಿಷುವಲೈಸ್ ಮಾಡ್ಕೊಳ್ಬೋದು. ಪೊಟ್ಯಾಷಿಯಂ ಕ್ಲೋರೈಡು, ನೈಟ್ರೈಟು, ಅಮೋನಿಯಂ ಕ್ಲೋರೈಡ್. ಸೊ 3 ಕ್ಲೋರೈಡ್, 1 ನೈಟ್ರೇಟ್ ಸಾಲ್ಟ್ ತಗೊಂಡಿದ್ದಾರೆ ಪ್ರಜ್ಞಾ ಅಂತ ಹೇಳೋರು. ಸೊ ಎಲ್ಲವನ್ನ ಕೂಡ ಡಿಫ್ರೆಂಟ್ ಟೆಂಪ್ರೇಚರ್, 283 ಕೆಲ್ವಿನಲ್ಲಿ, 283 ಕೆಲ್ವಿನ್, 293 ಕೆಲ್ವಿನ್, 313 ಕೆಲ್ವಿನ್, 33 ಕೆಲ್ವಿನ್ ಅಂಡ್ 353 ಕೆಲ್ವಿನಲ್ಲಿ ಮಾಡಿದಾಗ ನೋಡಿ ಪೊಟ್ಯಾಷಿಯಂ ನೈಟ್ರೇಟ್ ಸಾಲ್ಯುಬಿಲಿಟಿ ಇಸ್ ಇನ್ಕ್ರೀಸಿಂಗ್. 21 ಇತ್ತು, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರಿ 32 ಆಯಿತು, ಮತ್ತೆ ವಾಪಸ್ ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ನೋಡಿ ಡಬಲ್ ಆಯಿತು, 32 ಇಂದ 62 ಹೋಯಿತು. ಆ್ಯಂಡ್ ಅಗೇನ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಬೈ 20 ಕೆಲ್ವಿನ್, ಅವಾಗೇನಾಯಿತು
ಅದು 40 ಗ್ರಾಮ್ಸ್ ಅಷ್ಟು ಜಾಸ್ತಿ ಆಯಿತು, 106 ಆಯಿತು. ಆ್ಯಂಡ್ ಹೈಯೆಸ್ಟ್ ಟೆಂಪ್ರೇಚರಲ್ಲಿ ನೋಡಿ 167. ಸ್ಟಾರ್ಟ್ ಮಾಡಬೇಕಾದ್ರೆ ಲೋವೆಸ್ಟ್ ಟೆಂಪ್ರೇಚರ್ನಲ್ಲಿ 21 ಗ್ರಾಮ್ಸ್ ಅಷ್ಟೇ ಸಾಲ್ಯುಬಲ್ ಆಗ್ತಾ ಇದ್ದಿದ್ದು. ಆಸ್ ಯು ಕೆಪ್ಟ್ ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ 167 ಗ್ರಾಮ್ಸ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಏನಾಯಿತು, ಅದರೊಳಗಡೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ನಿಮಗೆ ಸಿಕ್ತು. ಕರೆಕ್ಟಾ? ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ಗೆ ಬರೋಣ. ಸೋಡಿಯಂ ಕ್ಲೋರೈಡ್ ಇದು 36, 36, 36, 37, 37. ದೋ ಯು ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್, ಹಾರ್ಡ್ಲಿ ಅದ್ರದ್ದು ಸಾಲ್ಯುಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಕರೆಕ್ಟಾ ಇಲ್ಲ? ಸೋಡಿಯಂ ಕ್ಲೋರೈಡ್ ಇಸ್ ನಾಟ್ ಡಿಸಾಲ್ವಿಂಗ್ ಈವನ್ ಆಫ್ಟರ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್. ಸೊ ಅದ್ರದ್ದು ವ್ಯಾಲ್ಯೂ ಏನು ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ. ಪೊಟ್ಯಾಷಿಯಂ ಕ್ಲೋರೈಡ್ ಇದು ನೋಡೋಣ, 35, 35, 40, 46, 54. ಸ್ಲೈಟ್ ಆಗಿ ಏನಾಗ್ತಿದೆ, ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಬೇಕಾದ್ರೆ ಅದ್ರದ್ದು ಕ್ವಾಂಟಿಟಿ ಎಷ್ಟು ಡಿಸಾಲ್ವ್ ಆಗಬೇಕು ಅದು ಸ್ಲೈಟ್ ಆಗಿ ವೇರಿ ಆಗ್ತಿದೆ, ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ದೆನ್ ಕಮ್ಸ್ ಅಮೋನಿಯಂ ಕ್ಲೋರೈಡ್ 24, 37, 41, 55, 66. ಇದು ಕೂಡ ಜಾಸ್ತಿ ಆಗ್ತಾ ಇದೆ, ಬೆಟರ್ ಕಂಪೇರ್ ಟು ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಕೂಡ ಹೇಳಬಹುದು. ಸೊ ನೀವೇನು ಮಾಡ್ತೀರಾ, ಪ್ರತಿ ಸಾಲ್ಟನ್ನು ಒಂದು ಸಾಲ್ಟ್ ತಗೊಂಡು ಡಿಫ್ರೆಂಟ್ ಟೆಂಪ್ರೇಚರಲ್ಲೂ ಕಂಪೇರ್ ಮಾಡಿ, ಅಥವಾ ಎಲ್ಲ ಸಾಲ್ಟನ್ನು ಒಂದೇ ಟೆಂಪ್ರೇಚರಲ್ಲೂ ಕೂಡ ಕಂಪೇರ್ ಮಾಡಿ. ದೇ ವಿಲ್ ಆಸ್ಕ್ ಎನಿ ಟೆಂಪ್ರೇಚರ್. ಈಗ ನಾನು ನಿಮಗೆ ಕೇಳ್ತೀನಿ, 313 ಬೇಡ, 353 ಕೆಲ್ವಿನಲ್ಲಿ ಯಾವ ಸಾಲ್ಟ್ ಬೆಸ್ಟ್ ಆಗಿ ಡಿಸಾಲ್ವ್ ಆಗುತ್ತೆ? ವ್ಯಾಲ್ಯೂ ಚೆಕ್ ಮಾಡಿ. 353 ಅಲ್ಲಿ ಆಲ್ ದ ವ್ಯಾಲ್ಯೂಸ್ ಯು ಶುಡ್ ಚೆಕ್. 167, 37, 54, 66. So your answer should be 167. Again, the value is more there. Correct? So let's focus on the sub questions. Idishtu kuda analysis of a given data iತ್ತು. ನಾವೇನು ಮಾಡಿದ್ವಿ, ಕೊಟ್ಟಿರುವ ಡೇಟಾವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಇಟ್. So question number 3, ಇದು first question. Mass of potassium nitrate would be needed to produce a saturated solution of potassium. What mass? ಏನ್ ಮಾಸ್ ನಿಮಗೆ ಬೇಕು? So we should calculate what mass of potassium nitrate, okay, would be needed to produce the saturated solution of potassium nitrate in 50 grams of water at 313 Kelvin. So 313 Kelvin ಅಲ್ಲಿ suppose if you take water for 50 grams, ಇದರಲ್ಲಿ ಎಷ್ಟು ನೀವೇನು ಮಾಡಬೇಕು, ಸಾಲ್ಟನ್ನು ಹಾಕಬೇಕು. That is a question. Okay, so how do we do it? So let's do it by writing the given. Okay, so given ನಮ್ಗೆ ಏನು ಕೊಟ್ಟಿದ್ದಾರೆ, given at 313 Kelvin solubility of potassium nitrate is 62 ಗ್ರಾಮ್. ಹೇಗೆ ಸಿಕ್ತು ನಿಮಗೆ ಈ ವ್ಯಾಲ್ಯೂ? ಯು ರೆಫರ್ ದ ಟೇಬಲ್. ಹೇಗೆ 313 ಅಲ್ಲಿ 62 ಅಂತ ಹೇಳಿ ವ್ಯಾಲ್ಯೂ ಇದೆಯಾ? ಇಲ್ಲಿ ತಗೊಂಡಿರುವ ವಾಟರ್ ಎಷ್ಟು? 100 ಗ್ರಾಮ್ಸ್ ಆಫ್ ವಾಟರ್. ಸೊ ವಾಟರ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರಾ? ಸೊ ವಿಲ್ ಕನ್ಸಿಡರ್ ದಿಸ್. ಓಕೆ, ಎಟ್ 313 ಕೆಲ್ವಿನ್ ಇಷ್ಟ ಆದರೆ therefore 50 grams of water, 50 grams of water can dissolve ಎಷ್ಟು? ಹೇಗೆ? 100 ಅಲ್ಲಿ 62 ಗ್ರಾಮ್ ಆದರೆ 50 ಅಲ್ಲಿ ಎಷ್ಟು ಅಂತ ಹೇಳಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಲ್ವಾ. 50 multiplied by 62 divide by 100. 0 0 gets cancelled. 5 1s are 5 2s. 62 by 2. 2 1s are 2 3s are 2 1s are. So it's equal to how much? 31 gram. So that's how you solved it. But easy alva students. ನಿಮಗೆ ಕಂಪ್ಯಾರಿಸನ್ ನೋಡಿ, 100 ಗ್ರಾಮಿಗೆ 62 ಆದರೆ half of this you're taking 50. So without doing all these things, you can calculate in your mind only. Half of the 62 will be the answer. Half of the 62 ಅಂತ ಹೇಳಿದ್ರೆ 31 grams should be the answer ಅಂತ ಹೇಳಿ you could have thought in your mind. Correct? So that was the question. Next ಏನು ಹೇಳ್ತಾರೆ, Pragya makes, second question, second B question, Pragya makes a saturated solution of potassium chloride in water at 353 Kelvin. ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು, ಎಲ್ಲಿದೆ ಪೊಟ್ಯಾಷಿಯಂ ಕ್ಲೋರೈಡ್? ಇಲ್ಲಿದೆ ನೋಡಿ. 353 ಕೆಲ್ವಿನ್ ಅಲ್ಲಿ
54 ಗ್ರಾಮ್ಸನ್ನು ಆ್ಯಡ್ ಮಾಡಿ ಅವರು ಸ್ಯಾಚುರೇಟೆಡ್ ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ತಾರೆ ಪ್ರಜ್ಞಾ. ಓಕೆ, ಸೊ ಪ್ರಜ್ಞಾ ಮಾಡಿದ ನಂತರ ಏನು ಮಾಡ್ತಾರೆ, ಶಿ ಲೀವ್ಸ್ ದ ಸೊಲ್ಯೂಷನ್ ಟು ಕೂಲ್ ಅಟ್ ರೂಮ್ ಟೆಂಪ್ರೇಚರ್. ವಾಟ್ ಶಿ ವುಡ್ ಅಬ್ಸರ್ವ್, ಏನು ಅಬ್ಸರ್ವ್ ಮಾಡ್ತಾರೆ ಆಫ್ಟರ್ ಕೂಲಿಂಗ್, ಏನು ಅಬ್ಸರ್ವ್ ಮಾಡ್ಬೋದು, ಶಿ ಕ್ಯಾನ್ ಸಿ ದ ಕ್ರಿಸ್ಟಲ್ಸ್, ರೈಟ್? ಸೊ ಶಿ ಕ್ಯಾನ್ Pragya observes crystal formation as solution becomes supersaturated on cooling. Easy? Correct? Easy alva? So this is the answer for your second question. Pragya ಏನು ಅಬ್ಸರ್ವ್ ಮಾಡ್ತಾರೆ, ಅವರು ಸ್ಯಾಚುರೇಟೆಡ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿ ಕೂಲ್ ಮಾಡಬೇಕಾದ್ರೆ ಶಿ ಸೀಸ್ ದ್ಯಾಟ್ ಏನೆಲ್ಲ ಕರಗಿತ್ತು ಮುಂಚೆ ಸಾಲ್ಟು ಅದೆಲ್ಲ ಮತ್ತೆ ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗುತ್ತೆ, ಅದನ್ನು ಪ್ರಜ್ಞಾ ಅಬ್ಸರ್ವ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಸಿ. Find the solubility of each salt at 293. Which salt has the highest solubility at this temperature? 293 ಅಲ್ಲಿ ಯಾವ ಸಾಲ್ಟಿಗೆ highest solubility ಇದೆ? See, 293 ಅಲ್ಲಿ ಜಾಸ್ತಿ ವ್ಯಾಲ್ಯೂ ಯಾವುದಕ್ಕಿದೆ? ಅಮೋನಿಯಂ ಕ್ಲೋರೈಡ್. So you identified all the salt solubility. At 293 Kelvin, ammonium chloride has highest solubility. Correct? Highest solubility. Next, what is the effect of a change in temperature on the solubility of salt? Change ಮಾಡ್ತಿರೋ ಟೆಂಪ್ರೇಚರ್ ಅಂತ ಹೇಳಿದ್ರೆ ಸಾಲ್ಯುಬಿಲಿಟಿ ಹೇಗೆ ಚೇಂಜ್ ಆಗಬೇಕು? ಸೊ ಆಲ್ವೇಸ್ ರಿಮೆಂಬರ್. ಸೊ ಐಲ್ ಆಡ್ ಅ ಸ್ಲೈಡ್ ಹಿಯರ್ ಟು ರೈಟ್ ದಿ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ ಡಿ. ಸಾಲ್ಯುಬಿಲಿಟಿ ಜನರಲಿ ಕೆಲವೊಂದು ಸಾಲ್ಟಿಗೆ ಇನ್ಕ್ರೀಸಸ್. ಫಾರ್ ಜನರಲಿ ಮೋಸ್ಟ್ ಆಫ್ ದ ಸಾಲ್ಟಿಗೆ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ with raise in temperature. With increase in temperature. On cooling, solubility decreases and solution becomes super saturated. Solution becomes super saturated. Aita? So we have covered all the 4 questions illi. First question the solubility find out madidvi. Answer was 31 gram. So idakke answer enu 31 gram. Aita? Next idake we have to comment. We see the crystals of potassium chloride salt, crystal formation as the solution becomes super saturated on cooling. Fourth one ige ammonium chloride has the highest solubility. And last ige answer enu change in temperature ge hege solubility vary aagta hogutte. Raise the temperature for certain, most of the salt temperature solubility raises, increases. Yavaga temperature kadime ಮಾಡ್ತಿರೋ solubility ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. Next, question number 4. Explain the following giving example. Saturated solution na hege explain ಮಾಡ್ತೀರಿ? A solution in which no more salt can be added at a particular, or no more solute can be dissolved at a particular given temperature. ಒಂದು ಸೊಲ್ಯೂಷನ್ ಅಲ್ಲಿ
ಕೊಟ್ಟಿರುವಂತಹ ಟೆಂಪ್ರೇಚರ್ ಫಿಕ್ಸ್ ಟೆಂಪ್ರೇಚರ್ನಲ್ಲಿ ಒಂದು ಲಿಮಿಟ್ ವರೆಗಷ್ಟೇ ನೀವು ಡಿಸಾಲ್ವ್ ಮಾಡ್ತೀರಾ, ಅದಕ್ಕಿಂತ ಜಾಸ್ತಿ ಸೊಲ್ಯೂಟನ್ನು ಆ್ಯಡ್ ಮಾಡಿದರೆ ಅದು ಡಿಸಾಲ್ವ್ ಆಗದೇ ಇರಬಹುದು. ಸೊ ಅಂತಹ ಸೊಲ್ಯೂಷನ್ಸನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀರಾ. ಸೇ ಫಾರ್ ಎಕ್ಸಾಂಪಲ್ 100 grams ಆಫ್ ವಾಟರ್ ತಗೊಳ್ತೀರಾ ಅನ್ಕೊಳ್ಳಿ, ಅಂದರೆ 100 ml. ಸಿನ್ಸ್ ದ ಡೆನ್ಸಿಟಿ ಆಫ್ ದ ವಾಟರ್ ಇಸ್ 1 gram per centimeter cube, 100 gram becomes equal to 100 ml. ನೀವು 100 ml ವಾಟರಿಗೆ 36 grams ಮ್ಯಾಕ್ಸಿಮಮ್ ನೀವು ತಿನ್ನುವಂತಹ ಸೋಡಿಯಂ ಕ್ಲೋರೈಡ್ ಅನ್ನು ಡಿಸಾಲ್ವ್ ಮಾಡ್ಬೋದು ಎಟ್ ನಾರ್ಮಲ್ ರೂಮ್ ಟೆಂಪ್ರೇಚರ್. ಆಯಿತಾ, ಅದಕ್ಕಿಂತ ಜಾಸ್ತಿ ನಿಮಗೆ ಮಾಡಲಿಕ್ಕಾಗಲ್ಲ. ಹಾಗಾದರೆ ಜಾಸ್ತಿ ನೀವು ಮಾಡ್ತೀರಾ, ಟೆಂಪ್ರೇಚರ್ ರೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಸಾಲ್ಯುಬಿಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ, ಸಾಲ್ಯುಬಿಲಿಟಿ ಅಥವಾ ಸ್ಯಾಚುರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಈ ಒಂದು ಕ್ವಾಂಟಿಟಿ ಏನಿದೆ 100 ಗ್ರಾಮ್ಸ್ನಲ್ಲಿ 36 grams ಆಫ್ ಸೋಡಿಯಂ ಕ್ಲೋರೈಡನ್ನು ಏನು ಡಿಸಾಲ್ವ್ ಮಾಡ್ತೀರಿ ನೋಡಿ, ಆ ಒಂದು ಸೊಲ್ಯೂಷನನ್ನು ನೀವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀರಾ. ನೆಕ್ಸ್ಟ್ ಏನು, ಪ್ಯೂರ್ ಸಬ್ಸ್ಟೆನ್ಸ್. ಅ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್. ಪಾರ್ಟಿಕಲ್ಸ್ ಕ್ಯಾನ್ ಬಿ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಅವುಗಳನ್ನ ನೀವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀರಾ. ಎಕ್ಸಾಂಪಲ್, water is a pure substance, oxygen O2 is a pure substance, hydrogen is a pure substance, air is not a pure substance, air is a mixture. Air ಒಂದು pure substance ಅಲ್ಲ, because air is made up of multiple compounds ಅಂತ ಹೇಳಿ ಹೇಳ್ಬೋದು ನಾವು. ಆಯ್ತಾ, ಮಿಕ್ಸ್ಚರ್ ಆಫ್ ಮೆನಿ ಕಂಪೌಂಡ್ಸ್. ನೆಕ್ಸ್ಟ್ ಸೇಮ್ ಕಂಟಿನ್ಯೂಯೇಷನ್. ಕೊಲಾಯ್ಡ್ ಅಂತ ಹೇಳಿದ್ರೆ ಏನು? ಇನ್ ಯೋರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ನಾಟ್ ಸ್ಪೆಸಿಫಿಕಲಿ ಮೆನ್ಷನ್ ದ ಸೈಜ್ ಯೆಟ್. ಲೆಟ್ ಮಿ ಡಿಫೈನ್ ಕೊಲಾಯ್ಡ್ ಲೈಕ್ ದಿಸ್. ಕೊಲಾಯ್ಡ್ ಅಂತ ಹೇಳುವಂಥದ್ದು ಇಸ್ ಅ ಹೆಟೆರೋಜಿನಿಯಸ್ ಮಿಕ್ಸ್ಚರ್. ದ ಸೈಜ್ ಆಫ್ ದ ಪಾರ್ಟಿಕಲ್ the size of the particle is too small to be individually seen with the naked eye. ನಾವು ನಮ್ಮ ಬರೀ ಕಣ್ಣಿನಿಂದ ಆ ಸೈಜನ್ನು, ಆ ಪಾರ್ಟಿಕಲ್ಸನ್ನು ನೋಡ್ಲಿಕ್ಕಾಗಲ್ಲ, ಬಿಕಾಸ್ ದ ಪಾರ್ಟಿಕಲ್ ಸೈಜ್ ಇಸ್ ವೆರಿ ವೆರಿ ಸ್ಮಾಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಸಸ್ಪೆನ್ಷನ್ ಅಂತ ಹೇಳಿದ್ರೆ ಏನು? ಸಸ್ಪೆನ್ಷನ್ ಅಂತ ಹೇಳುವಂತಹದ್ದು ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇನ್ ವಿಚ್ ಸಾಲಿಡ್ ಸೊಲ್ಯೂಟ್ ಪಾರ್ಟಿಕಲ್ಸ್, ಯಾವಾಗಲೂ ಅಲ್ಲಿ ಸೊಲ್ಯೂಟ್ ಅಂದರೆ ಕಡಿಮೆ ಅಮೌಂಟಲ್ಲಿ ನೀವೇನು ಡಿಸಾಲ್ವ್ ಮಾಡ್ತೀರೋ ಇಟ್ ವಿಲ್ ಬಿ ಸಾಲಿಡ್. ಸೊ ಸಾಲಿಡ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಆರ್ ಡಿಸ್ಪರ್ಸ್ಡ್ ಇನ್ ಸೊಲ್ಯೂಷನ್. ಸೊ ಇದೆರಡು ಕೂಡ ನಿಮ್ಮ NCERT ಇಂದ ನಾನು ರೆಫರ್ ಮಾಡಿ ತಗೊಂಡಿರುವಂಥದ್ದು. ಸೊ ಎಕ್ಸಾಮಲ್ಲಿ ಕೇಳಿದರೆ ಡೂ ಕಾಪಿ ಆ್ಯಂಡ್ ರೈಟ್ ದ ಸೇಮ್ ಸ್ಟೇಟ್ಮೆಂಟ್. ಬಟ್ ನೀವು ಜನರಲಿ ರೆಫರೆನ್ಸ್ ಬುಕ್ಕನ್ನು ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ದೇ ಡಿಫೈನ್ ದೀಸ್ ಟೆಕ್ನಿಕಲ್ ವರ್ಡ್ಸ್, ಕೊಲಾಯ್ಡ್ಸ್ ಆ್ಯಂಡ್ ಸಸ್ಪೆನ್ಷನ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರು ಕೂಡ ಐ ಹ್ಯಾಡ್ ಕ್ಲಿಯರ್ಲಿ ಮೆನ್ಷನ್ ದ ಪಾರ್ಟಿಕಲ್ ಸೈಜ್. ಮೇಕ್ ಶ್ಯೂರ್ ದ್ಯಾಟ್ ಅರ್ಲಿಯರ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಲಾಯ್ಡ್ದು ಸೈಜ್ ಬಂದುಬಿಟ್ಟು 1 nanometer ಇಂದ 100 nanometer ಅಂತ ಹೇಳಿ ಕೊಟ್ಟಿದ್ರು. ನಿಮ್ಮ NCERT ಓಲ್ಡ್ ಎಡಿಷನ್ ನಿಮಗೆ ಗೊತ್ತಿದ್ರೆ ನೋಡ್ಬೋದು, ರೀಡ್ ಮಾಡ್ಬೋದು. ಬಟ್ ನೀವು ಹೈಯರ್ ಕ್ಲಾಸಸ್ 12th ಕ್ಲಾಸಿಗೆ ಹೋದರೆ ಸೇಮ್ ಕೊಲಾಯ್ಡ್ದು ಸೈಜ್ ರೇಂಜ್ ಬಂದು 1 nanometer ಇಂದ 1000 nanometer ಅಂತ ಹೇಳಿ ಕಲಿತೀರಾ. ಸೊ ರಿಮೆಂಬರ್ ದ ಸೈಜ್ ಶುಡ್ ಬಿ 1 nanometer to 1000 nanometer ಆಗಿರುತ್ತೆ, 100 ಅಲ್ಲ. ಹೈಯರ್ ಕ್ಲಾಸಸ್ಗೆ ನೀವು ಅದನ್ನ ಕಲಿತೀರಾ. ಇದು ಆ್ಯಕ್ಚುಯಲ್ ಫ್ಯಾಕ್ಟ್. ಓಕೆ, ಸಿನ್ಸ್ ಇಟ್ ಇಸ್ ನಾಟ್ ಮೆನ್ಷನ್, ನೀವು ಇದನ್ನು ಸೆಂಟೆನ್ಸ್ ಫಾರ್ಮ್ನಲ್ಲೇ ಬರೀತಾ ಹೋಗೋದು. NCERTಯಲ್ಲಿ ಹೇಗೆ ಕೊಟ್ಟಿದ್ದಾರೋ ಟೇಕ್ ದ ಸೆಂಟೆನ್ಸ್ ಆ್ಯಂಡ್ ಮೇಕ್ ದ ಡೆಫಿನೇಷನ್ ಫಾರ್ ಆಲ್ ದಿಸ್ ಟೆಕ್ನಿಕಲ್ ವರ್ಡ್ಸ್. ಸೊ ಯು ಕ್ಯಾನ್ ಕಾಪಿ ಡೌನ್ ವಾಟ್ ಎವರ್ ಐ ಹ್ಯಾಡ್ ರಿಟನ್ ಆನ್ ದ ಬೋರ್ಡ್. ನೆಕ್ಸ್ಟ್ ಏನು? ಕ್ವೆಶ್ಚನ್ ನಂಬರ್ 5. ಕ್ಲಾಸಿಫೈ ಈಚ್ ಆಫ್ ದ ಫಾಲೋವಿಂಗ್ ಆಸ್ ಅ ಹೋಮೋಜಿನಿಯಸ್ ಆ್ಯಂಡ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್. ಸೋಡಾ ವಾಟರ್. ವಾಟ್ ಯು ಮೀನ್ ಬೈ ಸೋಡಾ ವಾಟರ್? ಯು ಕ್ಯಾನ್ ಇಮ್ಯಾಜಿನ್ ಸ್ಪ್ರೈಟ್, ಮಿರಿಂಡಾ, ಯಾವುದಾದ್ರೂ ಜ್ಯೂಸಸ್ನ ನೀವು ಕುಡಿತಾ ಇದ್ದೀರಾ ಅಂತ ಹೇಳಿದರೆ ಜಸ್ಟ್ ಇಮ್ಯಾಜಿನ್ ದ್ಯಾಟ್. ಈಸ್ ದರ್ ಎನಿ ಬೌಂಡ್ರಿ ಯು ಸಿ? ಇಲ್ಲ. ಸೊ ಹಾಗಾಗಿ ದೆರ್ ಇಸ್ ನೋ ಬೌಂಡ್ರೀಸ್ ಕಾಣಲ್ಲ. ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ವುಡ್ ಹ್ಯಾಸ್ ಡಿಫ್ರೆಂಟ್ ಟೆಕ್ಸ್ಚರ್ಸ್. ಈಗ ಕೆಲವೊಂದು ವುಡ್ನಲ್ಲಿ ಲೇಟೆಕ್ಸ್ ಬರುತ್ತೆ, ಅಥವಾ ಕೆಲವೊಂದು ವುಡ್ನಲ್ಲಿ ಒಂಥರ ಮ್ಯೂಕಸ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಬರ್ಬೋದು. ನೀವು ವುಡನ್ನು ನೋಡಿದ ತಕ್ಷಣ ಕಾಂಪಿಸಿಷನ್ ಸೇಮ್ ಇರಲ್ಲ, ಕಲರ್ಸ್ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಸೊ ವುಡ್ ಇಸ್ ನಾಟ್ ಅ ಹೋಮೋಜಿನಿಯಸ್ ಬಿಕಾಸ್ ಅದು ಎಲ್ಲವುಗಳು ಕೂಡ ಯೂನಿಫಾರ್ಮಲ್ಲಿ ಇರಲ್ಲ. ಕಲರ್ ಆಗಿರ್ಬೋದು, ಕಾಂಪಿಸಿಷನ್ ಆಗಿರ್ಬೋದು, ದೇರ್ ವಿಲ್ ಬಿ ಅ ಡಿಫ್ರೆನ್ಸ್. ಸೊ ಹಿಟ್ಟಿರೋ. ನೆಕ್ಸ್ಟ್ ಏರ್. ಏರ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾಕೆ? Because it has no boundaries. So instead of writing like this, soda water, air, soda water, air, and one more is ಅಷ್ಟೇ ಅಲ್ವಾ, ವಿನೇಗರ್. ವಿನೇಗರಲ್ಲಿ
ಇಟ್ ಹ್ಯಾಸ್ ಆಸಿಟಿಕ್ ಆಸಿಡ್ ಆ್ಯಂಡ್ ವಾಟರ್, ಬಟ್ ವಿ ಕಾನ್ ಮೇಕ್ ಶ್ಯೂರ್ ದಟ್ ವಿನೇಗರ್ ಅಂತ ಹೇಳುವಂಥದ್ದು ಇಸ್ ಅ ಆಸಿಡ್ ಸೊಲ್ಯೂಷನ್. ಅದರಲ್ಲಿ ಆಸಿಡ್ ಇರುತ್ತೆ, ವಾಟರ್ ಇರುತ್ತೆ, ಎರಡೂ ಕೂಡ ಮಿಕ್ಸ್ಡ್ ಆಗಿರುತ್ತೆ. ಬಟ್ ಕ್ಯಾನ್ ಯು ಟೆಲ್ ದಿಸ್ ಇಸ್ ಆಸಿಡ್, ದಟ್ ಇಸ್ ವಾಟರ್ ಹೇಳಲಿಕ್ಕಾಗುತ್ತಾ? ಇಲ್ಲ. ಸೊ ಆ ವಿನೇಗರ್ದು ಬಾಟಲ್ ತೆಗೆದು ನೋಡಿದ್ರು ಕೂಡ ಇಟ್ ಲುಕ್ಸ್ ವೆರಿ ಟ್ರಾನ್ಸ್ಪರೆಂಟ್, ಒಂದು ನೀರಿನ ಥರ ಅನಿಸುತ್ತೆ. ಓನ್ಲಿ ವೆನ್ ಯು ಓಪನ್ ದ ಕ್ಯಾಪ್ ಅಲ್ಲ, ಆವಾಗ ಒಂಥರ ಘಾಟ್ ಸ್ಮೆಲ್ ನಿಮಗೆ ಬರುತ್ತೆ. ಸೊ ವಿನೇಗರ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಆಯಿತಾ? ಹಿಟಿರೋಜಿನಿಯಸ್ಸಿಗೆ ಯಾವುದೆಲ್ಲ ಕೊಡ್ಬೋದು? ವುಡ್ಡನ್ನು ಹಿಟಿರೋಜಿನಿಯಸ್ಸಿಗೆ ಕೊಡ್ಬೋದು, ಬಿಕಾಸ್ ನೀವು ವುಡ್ಡನ್ನು ಕಟ್ ಮಾಡಿದರೆ ಸ್ಪೆಸಿಫಿಕಲಿ ನಿಮಗೆ ಕಾಂಪೋಸಿಷನ್ದು ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಡಿಫ್ರೆಂಟ್ ಲೇಯರ್ಸ್ನಲ್ಲಿ. ಜೊತೆಗೆ ಏರ್ ಅಂತ ಹೇಳುವಂಥದ್ದು ಆಲ್ರೆಡಿ ಬರ್ದಾಯಿತು. ಸಾಯಿಲ್ ಹ್ಯಾಸ್ ಡಿಫ್ರೆಂಟ್ ಮಿನರಲ್ಸ್, ಡಿಫ್ರೆಂಟ್ ಕಾಂಪೋಸಿಷನ್ ಇನ್ ಇಟ್. ಒಂದೇ ಥರ ಸಾಯಿಲ್ ಎಲ್ಲೂ ಕೂಡ ಇಲ್ಲ ಅಲ್ಲ, ಹಾಗಿದ್ದಿದ್ರೆ ಬದುಕಲಿಕ್ಕೆ ಕಷ್ಟ ಆಗ್ತಿತ್ತು. ಫಿಲ್ಟರ್ಡ್ ಟೀ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್, ಬಟ್ ಸ್ಟಿಲ್ ಫಿಲ್ಟರ್ಡ್ ಟೀನಲ್ಲಿ ನಿಮ್ಗೇನಾದರೂ ಡಿಫ್ರೆನ್ಸಸ್ ಗೊತ್ತಾಗುತ್ತಾ? ಅಂದರೆ ಇದು ಟೀ ಪೌಡರ್ ಫಿಲ್ಟರ್ ಮಾಡಲಿಲ್ಲ ಅಂದರೆ ಟೀ ಪೌಡರ್ ಮತ್ತು ಟೀ ಅಂತ ಹೇಳುವಂಥದ್ದು ಇರ್ಬೋದು. ಬಟ್ ಫಿಲ್ಟರ್ಡ್ ಟೀನಲ್ಲಿ ಸಮ್ಟೈಮ್ಸ್ ಇಫ್ ಯು ಕೀಪ್ ದ ಫಿಲ್ಟರ್ ಟೀ ಆ್ಯಸ್ ಇಟ್ ಇಸ್, ಯು ಸಿ ದ ಫ್ಯಾಟಿ ಲೇಯರ್ ಅಬೌವ್ ದ ಟೀ. ಅದೇನು ಹೇಳ್ತೀವಿ, ಕ್ರೀಮಿ ಲೇಯರ್. ಯು ಕ್ಯಾನ್ ಸಪ್ರೇಟ್ ದಟ್ ಕ್ರೀಮಿ ಲೇಯರ್ ಫ್ರಮ್ ದ ಲಿಕ್ವಿಡ್ ಸೊಲ್ಯೂಷನ್ ಆಫ್ ದ ಟೀ, ಪ್ರೊವೈಡೆಡ್ ಯು ಮೇಕ್ ಅ ಟೀ ವಿತ್ ಅ ಥಿಕ್ ಮಿಲ್ಕ್. ನೀವು ಆಲ್ರೆಡಿ ತುಂಬ ವಾಟರಿ ಆಗಿರುವ ಮಿಲ್ಕಲ್ಲಿ ಟೀ ಮಾಡಿದ್ರೆ ಯು ಮೈಟ್ ನಾಟ್ ಬಿ ಸೀಯಿಂಗ್ ದಿಸ್ ಕ್ರೀಮಿ ಲೇಯರ್. ಬಟ್ ಸ್ಟಿಲ್ ಇಫ್ ಯು ಮೇಕ್ ಟೀ ಔಟ್ ಆಫ್ ಮಿಲ್ಕ್, ದೆನ್ ಇಟ್ ಬಿಕಮ್ಸ್ ಹಿಟಿರೋ. ಸಿ, ಫಿಲ್ಟರ್ಡ್ ಮಿಲ್ಕ್ ಟೀ ಈಸ್ ಹಿಟಿರೋ. ಆಯಿತಾ? ಇದನ್ನು ನಾನು ಹಿಟಿರೋಜಿನಿಯಸ್ ಅಂತ ಹೇಳ್ತೀನಿ. ಫಿಲ್ಟರ್ಡ್ ಬ್ಲ್ಯಾಕ್ ಟೀ, is a homogeneous mixture. There is a difference. ಅವ್ರು ಕೇಳಬೇಕಾದ್ರೆ ಕರೆಕ್ಟಾಗಿ ಕೇಳಬೇಕಲ್ವಾ? ಸೊ ಫಿಲ್ಟರ್ಡ್ ಮಿಲ್ಕ್ ಟೀಗೂ ಬ್ಲ್ಯಾಕ್ ಟೀಗೂ ಇರೋ ಡಿಫ್ರೆನ್ಸ್ ಈ ಥರ ಇರುತ್ತೆ. Question number 6. How would you confirm that the colorless liquid given to you is pure water? Suppose if anybody is giving you colorless liquid and they ask you not to taste it, but you have to judge which type of solution is that. 10th ಸ್ಟ್ಯಾಂಡರ್ಡ್ಗೆ ಹೋದರೆ ಯು ಕ್ಯಾನ್ ಯೂಸ್ ಇಂಡಿಕೇಟರ್ಸ್, ಬಟ್ 10th ಸ್ಟ್ಯಾಂಡರ್ಡ್ ಹೋದ್ರು ಇಂಡಿಕೇಟರ್ಸ್ ತೊಗೊಂಡ್ರು ಕೂಡ ಯು ಕ್ಯಾನ್ ಸ್ಪೆಸಿಫೈ ವಿಚ್ ಕಂಪೌಂಡ್ ಇಸ್ ದ್ಯಾಟ್ ಅಲ್ವಾ? ಹಾಗಾಗಿ ಏನು ಮಾಡ್ತೀರಾ, ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಒಂದು ಚಾರ್ಟ್ ಇಟ್ಕೊಳ್ಳಿ. ಒಂದಿಷ್ಟು ಕಂಪೌಂಡ್ ಇದು ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಬೇಸಿಕ್ ಆಗಿ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳಿ ಏನು ಕರಿತೀವಿ, ವಾಟರ್, ಇದು ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಅಟ್ ಲೀಸ್ಟ್ ಯು ಶುಡ್ ನೋ. ಸೊ ಇಟ್ ಇಸ್ ಆ್ಯಕ್ಚುಲಿ ಈಕ್ವಲ್ ಟು 100 degrees Celsius. If I say that it is a pure water, it should boil exactly at 100 degrees Celsius. ಅದು ಬಾಯ್ಲ್ ಆಗ್ತಿಲ್ಲ, ಅದ್ರದ್ದು ವೇರಿಯೇಷನ್ಸ್ ಬರ್ತಿದೆ, ಹತ್ರ ಇದೆ ಅಂತ ಹೇಳಿದ್ರೆ ಸಮ್ ಇಂಪ್ಯೂರಿಟೀಸ್ ಆಡೆಡ್ ಟು ದ ವಾಟರ್ ಅಂತ ಹೇಳ್ಬೋದು. ತುಂಬ ಡಿಫ್ರೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಪ್ಯೂರ್ ವಾಟರ್ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಜಸ್ಟ್ ಬಾಯ್ಲ್ ದ ಗಿವನ್ ಸೊಲ್ಯೂಷನ್, ಆ್ಯಂಡ್ ಇಫ್ ದ ಲಿಕ್ವಿಡ್ ಇಸ್ ಬಾಯ್ಲಿಂಗ್ ಎಕ್ಸಾಕ್ಟ್ಲಿ at 100 degrees Celsius, this word is very important, sharp, then you can decide that the water is a pure liquid. Clear? Question number 7. Which of the following materials fall in the category of pure substance? ನೋಡ್ತಾ ಹೋಗೋಣವಾ? Ice. Ice is made up of water. So ice has same type of particles. Pure substance ಅಂತ ಹೇಳಿದ್ರೆ it should be made up of same type of particles. Particles can be atoms or molecules. So pure substance categorially we can say that ice is a pure substance. Next, milk is not a pure substance. Iron is a pure substance because it is made up of Fe atoms. Hydrochloric acid, HCl, it is a pure substance because hydrochloric acid is made up of HCl molecule anta helbodu, right? Calcium oxide is a pure substance because it is made up of 1 calcium, 1 oxygen mixed in 1:1 ratio. So it is a pure substance. Mercury is a pure substance, Hg. Brick is not a pure substance because brick contains sand, silica ಅಂತ ಹೇಳ್ತೀವಿ ಇದನ್ನು, ರೈಟ್? ಸಿಲಿಕಾ, ಕ್ಲೇ, ಮತ್ತು ಐರನ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್. ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಆ್ಯಂಡ್ ಎಕ್ಸೆಟ್ರಾ. ಸೊ ತುಂಬ ಇದೆ ಆ ಬ್ರಿಕ್ ಒಳಗಡೆ. ಸೊ ಮೇಜರಾಗಿ ಸಿಲಿಕಾ, ಕ್ಲೇ, ಫೆರಿಕ್ ಆಕ್ಸೈಡ್ ಜಾಸ್ತಿ ಇರುತ್ತೆ. ಸೊ ಇಟ್ ಇಸ್ ನಾಟ್ ಅ pure substance. Wood is not a pure substance. Obviously, wood has cellulose. Along with that, many other micronutrients. Air is not a pure substance because air is a mixture of oxygen, nitrogen, carbon dioxide, and rare gases such as helium, neon, argon, krypton, xenon, and etc. Aita? Argon, okay, fine.
Xenon is doubt. No. So until argon you can find the composition in the atmosphere. Coal is not a pure substance. Coal is a mixture. Coal is a mixture. Next, identify the solutions among the following mixtures. Solution na identify ಮಾಡಬೇಕು. Solution ಅಂತ ಹೇಳೋದೇನು? Solution is nothing but homogeneous mixture. Appearance wise ಕೂಡ homogeneous mixture. ಅಪಿಯರೆನ್ಸ್ ವೈಸ್ ಅಲ್ಲಿ ಯಾವುದೇ ಥರದ ಬೌಂಡ್ರೀಸ್ ಇರಬಾರ್ದು, ರೈಟ್? ಸೊ ಸಾಯಿಲ್ ಜಾಸ್ತಿ ಕಾಂಪೊನೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀರಾ. ಸೊ ಇಟ್ ಇಸ್ ನಾಟ್ ಅ ಸೊಲ್ಯೂಷನ್, ಇಟ್ ಇಸ್ ಅ ಹಿಟರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು. ಸೀ ವಾಟರ್ ಸೊಲ್ಯೂಷನ್, ಸೊ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಅ ಸೊಲ್ಯೂಷನ್. ಏರ್ನಲ್ಲಿ ಸಿ ವಾಟರ್ನಲ್ಲಿ ತುಂಬ ಡಿಫ್ರೆಂಟ್ ಪಾರ್ಟಿಕಲ್ಸ್ ಇದೆ, ಬಟ್ ವೆನ್ ಯು ಲುಕ್ ಇನ್ ಟು ಇಟ್ ಅಪಿಯರ್ಸ್ ಲೈಕ್ ಅ ಸಿಂಗಲ್ ಕಾಂಪೋಸ್ಡ್ ಅಂತ ಹೇಳಲಿಕ್ಕಾಗಲ್ಲ, ಸಿಂಗಲ್ ಸಬ್ಸ್ಟೆನ್ಸ್. ಅದರಲ್ಲಿ ತುಂಬ ಕಾಂಪೊನೆಂಟ್ಸ್ ಇದ್ರೂ ಕೂಡ ವಿತ್ ಡಿಫ್ರೆಂಟ್ ಕೆಮಿಕಲ್ ಟೆಸ್ಟ್ ನಿಮಗೆ ಗೊತ್ತಾಗುತ್ತೆ, ಓಕೆ ದಿಸ್ ವಾಟರ್ ಹ್ಯಾಸ್ ಲಾಟ್ ಆಫ್ ಅದರ್ ಕಾಂಪೊನೆಂಟ್. ಬಟ್ ವೆನ್ ಯು ಲುಕ್ ಇನ್ ಟು it is a plain liquid without any boundaries of separation, right? So ಹಾಗಾಗಿ ಅದನ್ನ ಸೊಲ್ಯೂಷನ್ ಕನ್ಸಿಡರ್ ಮಾಡಿದ್ರೆ, ಏರ್ನಲ್ಲೂ ಕೂಡ there is no boundaries of separation, so it is considered solution. When it comes to coal ಅಂತ ಹೇಳುವಂಥದ್ದು ಸಣ್ಣ ಕೋಲ್ ಬ್ಲಾಕ್ಸ್ ತಗೊಂಡ್ರೆ, ಓಕೆ, ದ ಕೋಲ್ ಇಸ್ ಯೂಸ್ಡ್ ಇನ್ ಸ್ಟೀಮ್ ಎಂಜಿನಲ್ಲಿ ಕೋಲ್ನ ಬರ್ನ್ ಮಾಡಿ ಸ್ಟೀಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಅನ್ಕೊಳ್ಳಿ. ಸೊ ಆ ಒಂದು ಟೈಮ್ನಲ್ಲಿ ಸ್ಟೀಮಿಂದ ರನ್ ಮಾಡುವಂತಹ ಒಂದು ಎಂಜಿನ್ನಲ್ಲಿ ಕೋಲ್ ಇದೆ, ಸಣ್ಣ ಚಾರ್ಕೋಲ್ ಇಸ್ ಡಿಫ್ರೆಂಟ್, ಕೋಲ್ ಇಸ್ ಡಿಫ್ರೆಂಟ್. ಕೋಲ್ನ ನೀವು ಸಣ್ಣ ಬ್ಲಾಕಲ್ಲಿ ತೆಗೆದು ನೋಡಿದರೆ ಕೂಡ ಕಾಂಪೊಸಿಷನ್ ಇಸ್ ನಾಟ್ ಸೇಮ್. ಇಫ್ ದ ಕೋಲ್ ಹ್ಯಾಸ್ ಲಾಟ್ ಆಫ್ ಸಲ್ಫರ್, ಲಾಟ್ ಆಫ್ ಹೈಡ್ರೋಜನ್ ಆ್ಯಂಡ್ ಅದರ್ ಕಾಂಪೊನೆಂಟ್ಸ್ ಇನ್ ಇಟ್, ಆ ಒಂದು ಟೆಕ್ಸ್ಚರ್ನಲ್ಲಿ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ನಾಟ್ ದ ಎಂಟೈರ್ ಕೋಲ್ ವಿಲ್ ಹ್ಯಾವ್ ದ ಸೇಮ್ ಕಾಂಪೊಸಿಷನ್ ಥ್ರೂ ಔಟ್, ಟೆಕ್ಸ್ಚರ್ ವಿಲ್ ವೇರಿ. ಯು ಸಿ ಅ ಕೈಂಡ್ ಆಫ್ ಪ್ಯಾಚಸ್ ಆರ್ ಕೈಂಡ್ ಆಫ್ ಬೌಂಡ್ರೀಸ್ ಆಫ್ ಸಪ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಕಾಂಪೊಸಿಷನ್. ಹಾಗಾಗಿ ಕೋಲನ್ನು ವಿ ಹ್ಯಾವ್ ಟು ಕನ್ಸಿಡರ್ ಆಸ್ heterogeneous mixture, not a solution, because solutions are homogeneous mixture. What about soda water? Soda water is your Sprite, juices, etc. Definitely that is also what? Homogeneous mixture, or you can consider that as solution. So really solution na homo na hetero anta kelilla, I mean kotiruvanta substance na homogeneous a heterogeneous a kelilla, they just asked you to identify solution. So what should be there in your mind? ನೀವು ಐಡೆಂಟಿಫೈ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಥರದ ಬೇರೆ ಸಪ್ರೇಟ್ ಬೌಂಡ್ರೀಸ್ ಇರಬಾರ್ದು. ವಾಟ್ ಎವರ್ ಯು ಇಮ್ಯಾಜಿನ್, ಸೋಡಾ ವಾಟರ್ ಅಥವಾ ಏರ್, ಹೀಗೆಲ್ಲ ಇಮ್ಯಾಜಿನೇಷನ್ಸ್ ನಿಮ್ಮ ಮೈಂಡಿಗೆ ತೊಗೊಂಡು ಬರ್ತಿರಲ್ಲ ಮಕ್ಕಳೇ, ಅವಾಗ ನೀವೇನು ಥಿಂಕ್ ಮಾಡಬೇಕು, ಅಲ್ಲಿ ಯಾವುದೇ ಥರದ ಬೌಂಡ್ರೀಸ್ ಆಫ್ ಸಪ್ರೇಷನ್ಸ್ ಇರಬಾರ್ದು. ದಟ್ ಥಾಟ್ ಶುಡ್ ಕಮ್ ಟು ಯು. ಓಕೆ, ನೆಕ್ಸ್ಟ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಶೋ ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟನ್ನು ಕೊಲಾಯ್ಡ್ಸ್ ಮತ್ತು ಸಸ್ಪೆನ್ಷನ್ ತೋರಿಸುತ್ತೆ. ಕೊಲಾಯ್ಡ್ಸ್ ಆ್ಯಂಡ್ suspension solutions will show Tyndall effect. What is Tyndall effect? It is the ability of the particles to scatter the beam of light. A light anna different directions nalli scatter ಮಾಡುವ ಎಬಿಲಿಟಿ ಯಾವ ಪಾರ್ಟಿಕಲ್ಸ್ಗಳಿಗಿರುತ್ತೋ ಆ ಒಂದು ಪಾರ್ಟಿಕಲ್ಸ್ಗಳದ್ದು ಒಂದು ಸೊಲ್ಯೂಷನಿಗೆ ನಾವು the particles which shows Tyndall effect ಅಂತ ಹೇಳ್ಬೋದು, ಅಥವಾ substance which shows Tyndall effect ಅಂತ ಹೇಳ್ಬೋದು. So it is basically scattering the beam of light due to its size, particle size. So salt solution is a true solution ಅಲ್ವಾ, true solution ಅಥವಾ homogeneous mixture. So it can be considered as true solution or homogeneous mixture. ಹಾಗಾಗಿ particle size in true solution or homogeneous is lesser than 1 nanometer. So 1 nanometer ಗಿಂತ ಕಡಿಮೆ ಇರುವಂತಹ ಯಾವುದೇ ಸೊಲ್ಯೂಷನ್ ಅಲ್ಲಿ ಏನಾಗಬೇಕು, Tyndall effect ತೋರಿಸಲ್ಲ. Followed by milk. Milk is a colloid. So it is a colloidal substance. So colloidal substance will show what? Tyndall effect. ಆಯ್ತಾ? Copper sulfate solution. There is no boundary. It is a clear ಬ್ಲೂ ಕಲರ್ ಸೊಲ್ಯೂಷನ್ ಆಗಿರುತ್ತೆ ಕಾಪರ್ ಸಲ್ಫೇಟ್ ಅಂತ ಹೇಳುವಂಥದ್ದು. CuSO4 ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ಆ್ಯಂಡ್ ಇಟ್ ಹ್ಯಾಸ್ ಅ ಬ್ಲೂ ಕಲರ್ ಅಪಿಯರೆನ್ಸ್. ಸೊ ಅಂಥ ಸೊಲ್ಯೂಷನ್ಸ್ ವಿಲ್ ಹ್ಯಾವ್ ನೋ ಬೌಂಡ್ರೀಸ್. ಸೊ ಅಂಥದ್ದನ್ನು ನೀವು ಹೋಮೋಜಿನಿಯಸ್ ಅಂತ ಹೇಳಿ ಕರಿತೀರಾ. ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ವಿಲ್ ನಾಟ್ ಶೋ ಏನು, Tyndall effect. Homogeneous mixtures will not show Tyndall effect. Starch solution again a colloidal solution. So starch solution will show ಏನು, Tyndall effect.
it is a colloid, so obviously this should show Tyndall effect. ಅರ್ಥ ಆಯ್ತಾ? Question number 10 discussion ಮಾಡೋಣ. Classify the following into elements, compounds and mixture. Elements, compounds, mixture. Elements ಮತ್ತೆ compounds ಅನ್ನ ಟುಗೆದರ್ ಏನು ಹೇಳ್ತೀರಾ? ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಅವರು ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ನೀವು ಸುಮ್ಮನೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಬೇಡಿ, ಅದು ಎಲಿಮೆಂಟಾ ಅಥವಾ ಕಂಪೌಂಡ್ಸಾ ಅಂತ ಹೇಳಿ ಅಂತ ಹೇಳಿ. ಓಕೆ, ಸೊ ಸೋಡಿಯಂ. Sodium is made up of Na. ಆಯ್ತಾ? ಎನಿಥಿಂಗ್ ವಿಚ್ ಇಸ್ ಮೇಡ್ ಅಪ್ ಆಫ್ ಒನ್ ಟೈಪ್ ಆಫ್ ಆಟಮ್. ಈಗ ಇಲ್ಲಿ ಸೋಡಿಯಂ ಅಂತ ಹೇಳುವಂಥದ್ದು ಎನಿ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ, ಸೊ ದ್ಯಾಟ್ ಶುಡ್ ಬಿ ಎಲಿಮೆಂಟ್. ಓಕೆ, soil is a mixture. It has a lot of minerals, substances in it. Sugar solution is also a mixture because it has what? Water and sugar particles in it. Silver, Ag is a pure element alva. Ag silver anta heli represent ಮಾಡ್ತೀವಿ. Argentum element. Calcium carbonate compound because it has many elements fixed in a combined in the fixed ratio. Calcium element ide, carbon element ide, oxygen element ide, combined in 1 1 3. ಒಂದು ಕ್ಯಾಲ್ಸಿಯಂ, ಒಂದು ಕಾರ್ಬನ್, 3 ಆಕ್ಸಿಜನ್, ಈ ತರ ಅದು ಕಂಬೈಂಡ್ ಆಗಿದೆ. ಸೊ ಅದು ಏನಾಗಬೇಕು? ಕಂಪೌಂಡ್ ಆಗಬೇಕು. ಟಿನ್ Sn ಆಟಮ್ ಇಂದ ಮಾಡಲ್ಪಟ್ಟಿದೆ. ಇಟ್ ಇಸ್ ಅನ್ ಎಲಿಮೆಂಟ್. ಯು ಕ್ಯಾನ್ ಸಿ ಇಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸಿಲಿಕಾನ್ Si is a element. ಕೋಲ್ ಮಿಕ್ಸ್ಚರ್ ಆಗಿರುತ್ತೆ ಬಿಕಾಸ್ ಕೋಲ್ನಲ್ಲಿ ಯು ಕ್ಯಾನ್ ಸಿ ಕಾರ್ಬನ್, ಹೈಡ್ರೋಜನ್, ಸಲ್ಫರ್, ಅಯನ್ ಆಕ್ಸೈಡ್, ವಾಟರ್ ಎಕ್ಸೆಟ್ರಾ. ಆಯ್ತಾ? ನೆಕ್ಸ್ಟ್ ಏರ್ನಲ್ಲಿ ಇಲ್ಲಿ ಅಯನ್ ಆಕ್ಸೈಡ್ ಐ ವಿಲ್ ನಾಟ್ ರೈಟ್, ಜಸ್ಟ್ ಐ ವಿಲ್ ರೈಟ್ ಸಲ್ಫರ್, ವಾಟರ್ ಎಕ್ಸೆಟ್ರಾ. ನೆಕ್ಸ್ಟ್ ಏರ್ ಇಸ್ ಅ mixture. It is a mixture of different constituent. Soap is also a mixture. Methane is made up of CH4. CH4 and one carbon, 4 hydrogen. 2 elements combined in the fixed ratio. You can call this as compound. Okay. Next, carbon dioxide. Carbon dioxide should be an agbeku. Carbon dioxide is a compound. ಇಲ್ಲಿ ಬರೀತೀನಿ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೇಗೆ ಇಂಡಿಕೇಟ್ ಮಾಡ್ತಾರೆ? 1 ಕಾರ್ಬನ್, 2 ಆಕ್ಸಿಜನ್, ಇಟ್ ಶುಡ್ ಬಿ ಅ ಕಂಪೌಂಡ್. ಸೊ ದಿಸ್ ಇಸ್ ಅ ಕಂಪೌಂಡ್. ಬ್ಲಡ್ ಇಸ್ ಅ ಮಿಕ್ಸ್ಚರ್, ನೋ ಡೌಟ್. Blood is a mixture. ಅರ್ಥ ಆಯ್ತಾ? ನೆಕ್ಸ್ಟ್, which of the following are chemical change? Growth of a plant, chemical change. I'll just write it as CC. Rusting of iron, there is a chemical reaction happening. A plant will grow because of lot of biochemical reaction. Rusting of iron, you can see the reaction between iron atom on the tawa or wherever it is with the oxygen and moisture producing the rust. Rust is nothing but chemically hydrated ferric oxide. Mixing of iron fillings and sand, it is a mixture, it becomes mixture. ಅಲ್ಲಿ ಯಾವುದೇ ತರದ chemical changes ಆಗಲ್ಲ. So it is a physical change. It doesn't make any changes actually. Neither the physical change nor the chemical change. Just don't know how to differentiate it. ಅಂದ್ರೆ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ ಮಕ್ಕಳೇ. ಓಕೆ, ಸೊ ಮಿಕ್ಸಿಂಗ್ ಆಫ್ iron fillings and sand, ಏನು ಹೇಳ್ತೀರಾ? ವಿಲ್ ಕೀಪ್ ಇಟ್ ಎಟ್ ದಿ ಎಂಡ್. ಕುಕಿಂಗ್ ಆಫ್ ಫುಡ್ ಇಸ್ ಅ ಕೆಮಿಕಲ್ ಚೇಂಜ್. ಡೈಜೆಷನ್ ಆಫ್ ಫುಡ್ ಇಸ್ ಅ ಕೆಮಿಕಲ್ ಚೇಂಜ್. ಫ್ರೀಸಿಂಗ್ ಆಫ್ ವಾಟರ್ ಇಸ್ ಅ ಫಿಸಿಕಲ್ ಚೇಂಜ್. ಬರ್ನಿಂಗ್ ಆಫ್ ಕ್ಯಾಂಡಲ್ is a chemical change. ಈಗ mixing of iron fillings and sand ಏನಾಗಬೇಕು? Sand particles will attract the sand particles becomes magnetic in nature because of the iron particles, iron fillings present over there, right? So when you mix iron fillings and sand, to be very honest, chemically ಅಲ್ಲಿ ಯಾವ reactions ಕೂಡ ಆಗಲ್ಲ. They will form just a mixture. So ಅವುಗಳು ಏನಾಗುತ್ತೆ ಅಲ್ಲಿ?
ಮಿಕ್ಸ್ಚರ್ ಅಷ್ಟೇ ಆಗುತ್ತೆ. ದೇರ್ ಇಸ್ ನೋ ಆಕ್ಚುಯಲ್ ರಿಯಾಕ್ಷನ್ ಬಿಟ್ವೀನ್ iron fillings and sand. But if you do this mixing at high temperature, say that ಇದೆರಡನ್ನ ಕೂಡ ನೀವು ತುಂಬ ಹೈ ಟೆಂಪ್ರೇಚರ್ನಲ್ಲಿ, ಜಾಸ್ತಿ ಟೆಂಪ್ರೇಚರ್ನಲ್ಲಿ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ದೆನ್ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಸ್ CC. ಅಲ್ಲಿ ಫಿಸಿಕಲ್ ಚೇಂಜ್ ಅಂತಲೂ ಹೇಳಲಿಕ್ಕೆ ಬರಲ್ಲ. ಮಿಕ್ಸ್ ಮಾಡಿದ ತಕ್ಷಣ ಫಿಸಿಕಲ್ ಸ್ಟೇಟಲ್ಲಿ ಯಾವುದು ಚೇಂಜ್ ಆಗ್ತಾ ಇಲ್ಲ. ಸೊ PC ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಮಿಕ್ಸಿಂಗ್ ಆಫ್ ಐರನ್ ಫಿಲ್ಲಿಂಗ್ಸ್ ಆ್ಯಂಡ್ ಸ್ಯಾಂಡ್ ಎಟ್ ಹೈ ಟೆಂಪರೇಚರ್, ಎಟ್ ಹೈ ಟೆಂಪರೇಚರ್ ಅಂತೇಳಿ ಕೊಟ್ಟರೆ ಯು ಕ್ಯಾನ್ ರೈಟ್ ಇಟ್ ಆಸ್ CC. CC is nothing but chemical change. So that's it. That's all for this class. Okay, I hope you have understood ಯಾಕೆ ಒಂದು ಕ್ವೆಶ್ಚನ್ ಅನ್ನ ಹಾಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ until I come up with the next video, take care of your health. ಎಲ್ಲರೂ ಕೂಡ ಹೆಲ್ತನ್ನು ನೋಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಆರೋಗ್ಯವಾಗಿರಿ. So see you in the next video. Till then, bye.